ಮತ್ತೆ ನಿನ್ನೆ ಮೇಡಮ್ ಅವ್ರು ಮಾತಾಡ್ತಾ ಈ ಹಿಂದೆ 2 ಬ್ಯಾಗ್ ಇಟ್ಟೋಗಿದ್ರು, ಅದ್ರ ಬಗ್ಗೆ ಖಾಲಿ ಬ್ಯಾಗ್ ಇತ್ತು ಮಾಹಿತಿಯನ್ನು ಹಂಚ್ಕೊಳ್ತಾ ಇದ್ರು. ಆದ್ರೆ ಆ ಸಂದರ್ಭದಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ರಾ, ಏನಾದ್ರು ಆಕ್ಷನ್? ಹೌದೌದು, ಆ ಟೈಮಲ್ಲಿ ನಮ್ಮ ಬಸವೇಶ್ವರನಗರ ಸ್ಟೇಷನ್ಗೆ ಇನ್ಫಾರ್ಮ್ ಮಾಡಿದ್ರಿ ಸರ್. ಆ ಟೈಮಲ್ಲಿ ಅವ್ರು ಬಂದ್ರು, ಚೆಕ್ ಮಾಡಿದ್ರು, ಏನೂ ಇರಲಿಲ್ಲ. ಏನಿಲ್ಲ ಅನ್ಸೋದು ಡಿಸ್ಕಾರ್ಡ್ ಮಾಡಿ ಅವರೇ ಡಿಸ್ಕಾರ್ಡ್ ಮಾಡೋ ಹೋದ್ರು. ಅದು ಏನಾಗುತ್ತೆ ಸರ್, ನಿಮಗೆ ಗೊತ್ತು, ಸಾವಿರಾರು ಜನ ಬಂದು ಹೋಗ್ತಾರೆ, ಯಾರಾದ್ರೂ ಒಬ್ರು ಬ್ಯಾಗು ಬಿಟ್ಟು ಹೋಗ್ತಾರೆ, ಇದ್ದೇ ಇರುತ್ತೆ. ಇಲ್ಲ ನೆಕ್ಸ್ಟ್ ಡೇ ಬಂದು ಕಲೆಕ್ಟ್ ಮಾಡ್ಕೊಂತಾರೆ, ಮೊಬೈಲ್ ಆಗ್ಬೋದು, ವಾಚ್ ಆಗ್ಬೋದು, ಸುಮಾರು ನಡೀತಾನೆ ಇರುತ್ತೆ. ನಮ್ಮಲ್ಲಿ ಪ್ರತಿಯೊಂದು ಹೋಟೆಲಲ್ಲೂ ನಮ್ಗೆ ಒಂದೊಂದು ಇದಿದೆ, ಲಾಸ್ಟ್ ಅಂಡ್ ಫೌಂಡ್ ಅಂತ ಒಂದು ಆ್ಯಪ್ ಇದೆ. ಏನೇ ಕಳೆದು ಅವ್ರು ಫೋಟೋ ತೆಗೆದು ಹಾಕ್ತಾರೆ. ನಿನ್ನೆ ಅದು ಹಾಕ್ಲಿಕ್ಕೆ ಒಂದು ಸ್ವಲ್ಪ ನಮ್ಗೆ ಇದು ಏರುಪೇರು ಆಯ್ತು, ಕ್ರೌಡ್ ಬೇರೆ ಆಯ್ತು, ಯಾರು ನೋಡ್ಕೊಂಡಿಲ್ಲ ಕರೆಕ್ಟಾಗಿ. ಅಂದ್ರೆ ಬ್ಯಾಗ್ ಬ್ಲಾಸ್ಟ್ ಆಗಿದ್ದ ಮುಂಚೆ ನೋಡಿದ್ರ ಸರ್ ನಿಮ್ಮ ಸ್ಟಾಫ್? ಇಲ್ಲ ಸರ್, ಯಾರು ಅಂದ್ರೆ ಅಲ್ಲಿ ಹೆಂಗಂದ್ರೆ ಅದು ಆ ಜಾಗದಲ್ಲಿ ಇದೆ, ಆ ಪಕ್ಕದಲ್ಲಿ ಯಾರೊಬ್ರು ಯಾವಾಗ್ಲೂ ಕುತ್ಕೊಂಡೇ ಇರ್ತಾರೆ. ನಾವು ಅನ್ಕೊಂತೀವಿ ಅದವ್ರದ್ದು ಅಂತ. ಸೊ ಹಾಗಾಗಿ ಅದು ಕ್ರೌಡ್ ಇಲ್ಲ ಅಂದ್ರೆ ಅಲ್ಲಿ ಇದೆ ಅಂದ್ರೆ ಓಕೆ, ಅನ್ಐಡೆಂಟಿಫೈಡ್ ಯಾರು ನಾವು ಮುಂದೆ ಆಕ್ಷನ್ ತಗೊಂಬೋದು. ಪಕ್ಕದಲ್ಲಿ ಯಾರು ಇದಾರೆ ಅಂದ್ರೆ ಅವ್ರದ್ದು ಅಂದ್ಕೊಂಡು ನಾವು ಸುಮ್ಮನೆ ಇರ್ತೀರಿ. ಎಲ್ಲರಿಗೂ ಆ ಜಾಗದಲ್ಲಿ ಯಾರು ಇರಲ್ವೋ ನಾವು ಹೇಗೆ ಅದನ್ನ ಡಿಸೈಡ್ ಮಾಡಕ್ಕಾಗುತ್ತೆ? ಯಾರು ನಿಮ್ಮ ಸ್ಟಾಫ್ ಗಮನ ಬಂದಿತ್ತು? ಇಲ್ಲ ಸರ್, ಬಂದ್ರೆ ನಾವು ಬಿಡ್ತೀರಾ? ನಾವು ನಮ್ಮ ಪ್ರತಿಯೊಬ್ಬ ಹುಡುಗರು ಲಾಸ್ಟ್ ನಿಮ್ಮ ಆಪಲ್ ಆಗ್ತಾ ಇದ್ರಿ ಅಂತ ಹೇಳ್ತಾ ಇದ್ರಲ್ಲ, ಏನ್ ಹೇಳಿ? ಯಾರೋ ಬ್ಯಾಗ್ ಬಿಟ್ಟು ಹೋದ್ರೆ ಹೌದು ಬ್ಯಾಗ್ ನಿನ್ನೆ ಇಟ್ಟು ಎಷ್ಟೊತ್ತಾಗಿತ್ತು ಅದು ನಿಮ್ಗೆ ಗಮನ ಬಂದ್ರೆ? ಅದೇ ಕ್ರೌಡ್ ಇತ್ತಲ್ಲ ಸರ್, ಅದಕ್ಕೆ ಹೇಳ್ತಾ ಇದೀನಿ. ಕ್ರೌಡ್ ಅಕಸ್ಮಾತ್ ಕ್ರೌಡ್ ಇಲ್ಲ ಅಂತ ಹೇಳಿದ್ರೆ ಅದ ಐಟಮ್ ಇತ್ತು ಅಂದ್ರೆ ಯಾರು ತಗೊಂಡೋಗಿಲ್ಲ ಅಂತ ನಾವು ಅದ್ ಬಂದು ಗುರ್ತಿಸ್ತೀರ ಅದನ್ನ. ಅದು ಯಾವಾಗ್ಲೂ ಯಾರಾದ್ರೂ ಇದ್ದೇ ಇರ್ತಾರೆ ಪಕ್ಕದಲ್ಲಿ, ನಾವು ಅನ್ಕೊಳ್ಳೋದು ಅವ್ರದ್ದು ಅಂತ ಅನ್ಕೊಂತೀರ ನಾವು. ಹಾಗಾಗಿ ನೀವು ಆರಂಭದಿಂದಲೂ ಕೆಲವು ಸಮಸ್ಯೆಗಳನ್ನು ಎತ್ಕೊಂಡ್ ಬಂದ್ರಿ, ತೊಂದರೆಗಳು ಕೊಡ್ತಾ ಇದ್ರು. ಈ ಇನ್ಸಿಡೆಂಟ್ ಬಗ್ಗೆ ನಿಮ್ಗೆ ಏನಾದ್ರು ಸಸ್ಪೆಕ್ಟ್ ಅಥವಾ ಇಂಥವ್ರು ಏನಾದ್ರು ಆಗಿರ್ಬೋದು ಅಂತ? ಐ ಆಮ್ ಸೋ ಸಾರಿ ಸರ್, ನೋ ಐ ಆಮ್ ಸೋ ಸಾರಿ. ಪಾಲಿಟಿಸೈಸ್ ಆಗ್ತಾ ಇದೆ ಮತ್ತೊಂದು ಕಡೆ. ಆಡಳಿತ ಪಕ್ಷದ ವಿರುದ್ಧ ವಿರೋಧ ಪಕ್ಷಗಳು ಬೇರೆ ಬೇರೆ ರೀತಿಯಲ್ಲಿ ಹೇಳಿಕೆಯನ್ನು ಕೊಡ್ತಾರೆ. ಮೊನ್ನೆ ಒಂದು ವಿಧಾನಸೌಧದಲ್ಲಾಯಿತು, ನೀವು ಬಹಳ ವೀಕ್ ಆಗಿರೋ ಕಾರಣಕ್ಕಾಗಿ ಈ ತರ ಆಗ್ತಾ ಇದೆ, ವಿಚಾರಕ್ಕೆ ಬಂದಾಗ ನೀವು ಅದಕ್ಕೆ ಯಾವ ರೀತಿ ಪ್ರತಿಕ್ರಿಯೆ ಕೊಡ್ತೀವಿ? ಐ ಆಮ್ ಸೋ ಸಾರಿ ಸರ್. ನಾವು ಇಲ್ಲಿರೋದು ಬಿಸ್ನೆಸ್ ಮಾಡೋದಕ್ಕೆ, ನಾನು ಬಿಸ್ನೆಸ್ ಅಷ್ಟೇ ಮಾತಾಡೋಕೆ ಇಷ್ಟಪಡ್ತೀನಿ. ನಾನು ಐ ಡೋಂಟ್ ವಾಂಟ್ ಗೆಟ್ ಇಂಟು ಪಾಲಿಟಿಕ್ಸ್. ಸಂಸಗೆ ನಾನು ಹೇಳ್ತಾ ಇದ್ದೀನಿ ಸರ್, ಯಾಕಂದ್ರೆ ಅದನ್ನು ನನಗೆ ಕೇಳಲೇಬೇಕು. ಬಿಸ್ನೆಸ್ ಡ್ರೈವ್ ಅಂದ್ರೆ ಅಲ್ವಾ ಇದು? ಅದರ ಬಗ್ಗೆ ನಿಮ್ಗೆ ಯಾವುದೇ ಡೌಟ್ ಇಲ್ವಾ? ಇಲ್ಲ ಸರ್. ಸೊ ಇದು ಅದೆಲ್ಲ ಸರ್, ಹಿಂದಿನ ಘಟನೆಗಳನ್ನ ಸ್ವಲ್ಪ ನೀವು ಎಚ್ಚೆತ್ತುಕೊಂಡಿದ್ರೆ ಸೇಫ್ಟಿ ಮೆಸೇಜ್ ಇದನ್ನ ತಪ್ಪಿಸಬಹುದಾಗಿತ್ತು. ಕೆಲವೊಂದು ಗಲಾಟೆಗಳಾಗಿತ್ತು, ಮತ್ತೊಂದು ಇನ್ಸಿಡೆಂಟ್ಗಳಾಗಿತ್ತು, ಮಡಿಕೆ ತಂದಿರುವಂಥದ್ದು ಅಥವಾ ಕಲ್ಲಾಕಿ ಕಂಪ್ಲೇಂಟ್ ಮಾಡುವಂಥದ್ದೆಲ್ಲ ಕೆಲವೊಂದು ಗಲಾಟೆಗಳು ಚಿಕ್ಕಪುಟ್ಟದ್ದು ಆಗ್ತಾ ಇತ್ತು. ಅದನ್ನೇ ನೋಡಿ, ನಮ್ ಗಮನಕ್ಕೆ ಏನೇ ಬಂದ್ರು ನಾವು ಪೊಲೀಸ್ಗೆ ಅವ್ರು ಹೇಳ್ತೀರಿ. ಅವ್ರೊಬ್ಬರೇ ಅಲ್ವಾ ನಮ್ಗೆ, ಯಾರಿಗೆ ನಾವು ಅವ್ರಿಗೆ ತಾನೇ ಹೇಳ್ಬೇಕು ನಾವು. ಅಲ್ಲಿ ಬೆಂಗಳೂರು ನಮ್ಗೆ ರಾಜನಗರ ಬ್ರಾಂಚ್ ಅಲ್ಲಿ ಸಿಕ್ತು, ಅವ್ರಿಗೆ ಹೇಳಿದ್ರಿ, ಬಂದು ನೋಡಿದ್ರು, ಅವ್ರು ಏನಿಲ್ಲ ಅಂತ ಹೇಳಿದ್ರು, ಮುಗಿತು. ಇದೇ ಮಾದರಿಯ ಬ್ಯಾಗ್ ಅಥವಾ ಬೇರೆ ಏನೋ? ಇಲ್ಲ, 12 ಒಂದು ನಾರ್ಮಲ್ ಬ್ಯಾಗ್ ಅದು. ಅವ್ರೇನೋ ಮೋಸ್ಟ್ಲಿ ಎಲ್ಲೋ ಹೋಗ್ತಾ ಇದ್ರು ಯಾತ್ರಾ ಸ್ಥಳಕ್ಕೆ, ಏನೋ ಪಂಚೆ ಇತ್ತು, ಮತ್ತೆ 2-3 ಪಾಟ್ ಏನೋ ಇತ್ತು, 2-3 ಐಟಮ್ ಇಟ್ಕೊಂಡಿದ್ರು ಅಷ್ಟೇ. ಅದನ್ನು ಅವರು ಸಿಬ್ಬಂದಿಗಳು ನೋಡಿದ್ರು, ಬಿಡಿ ಅಂತ ಹೇಳಿ ಅವರೇ ಚೆಕ್ ಮಾಡಿ ಅವರೇ ಡಿಸ್ಕಾರ್ಡ್ ಮಾಡಿಬಿಟ್ರು. ಅದು ತಪ್ಪು ಸರ್. ನೋಡಿ, ಅದೆಲ್ಲ ನನ್ನ ಕೇಳಿದ್ರೆ ಎಲ್ಲ ತಪ್ಪು ಸರ್. ಅದು ರೆವಿನ್ಯೂ ನಮಗೆ ಹೋಟೆಲ್ನಲ್ಲಿ ನಿಮ್ಗೆ ಮುಂದೆ ಕಾಣಿಸೋದೇ ಒಂದು, ಹಿಂದೆ ನಡೆಯೋದೇ ಒಂದು. ವಿ ವರ್ಕ್ ವಿತ್ ಥಿನ್ ಮಾರ್ಜಿನ್ ಸರ್. ಈಗ ಇರೋ ತರಕಾರಿ ಬೆಲೆ ನಿಮಗೆ ಗೊತ್ತು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.